ಶಿಕಾರಿಪುರ ಕ್ಷೇತ್ರ ಯಾರ ಶಿಕಾರಿ? ಬಿಜೆಪಿ ಭದ್ರಕೋಟೆ ಛಿದ್ರಗೊಳಿಸ್ತಾರಾ ಬಿಎಸ್ವೈ? ಕಳೆದ ಬಾರಿಯ ಇತಿಹಾಸ ಮರುಕಳಿಸುತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಅತಿರಥರ ಅಖಾಡ. ಮಾಜಿ ಮುಖ್ಯಮಂತ್ರಿ ಹಾಗೂ ಕೆಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರ ಸ್ಪರ್ಧೆಯಿಂದಾಗಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ರಾಜ್ಯ ರಾಜಕಾರಣದಲ್ಲಿ ಕುತೂಹಲದ ಕೇಂದ್ರಬಿಂದುವಾಗಿದೆ. ಈ ಬಾರಿ ಕೂಡ ವಿಪಕ್ಷಗಳು ರಣತಂತ್ರ ರೂಪಿಸಿ ಯಡಿಯೂರಪ್ಪನವರ ಸೋಲಿಗೆ ಪಣ ತೊಟ್ಟಿವೆ. ಹಾಗಾದ್ರೆ ಹಠವಾದಿ ಯಡಿಯೂರಪ್ಪ ಸ್ಪರ್ಧಿಸ್ತಾ ಇರೋ ಅಖಾಡ ಹೇಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅತಿರಥರ ಅಖಾಡದಲ್ಲಿ ಯಡಿಯೂರಪ್ಪ. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ. ಶಿಕಾರಿಪುರ ಸದ್ಯಕ್ಕಂತೂ ರಾಜ್ಯದ ವಿವಿಐಪಿ ಕ್ಷೇತ್ರಗಳಲ್ಲಿ ಇದೂ ಒಂದು. ಯಾಕಂದ್ರೆ ಇಲ್ಲಿಂದ ಸ್ಪರ್ಧೆಗೆ ರೆಡಿಯಾಗಿರೋದು ಮಾಜಿ ಸಿಎಂ ಹಾಗೂ ಕೆಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ. ಪಕ್ಷವನ್ನು ಮೀರಿ ಬೆಳೆದಿರುವ ಯಡಿಯೂರಪ್ಪ ತಮ್ಮ ಗೆಲುವು ಸುಲಭ ಸರಳ ಅಂತಲೇ ನಂಬಿಕೊಂಡಿದ್ದಾರೆ. ಶಿಕಾರಿಪುರದಲ್ಲಿ ಚಿಂತೆಯೇ ಇಲ್ಲದೆ ಗೆಲ್ಲುತ್ತಿದ್ದ ಬಿಜೆಪಿಗೆ ಈಗ ಪೈಪೋಟಿ ನಡೆದರೆ ಅದೇ ಗ್ರೇಟ್ ಅನ್ನೋ ಪರಿಸ್ಥಿತಿ. 1983ರಿಂದ ಇಲ್ಲಿ ಯಡಿಯೂರಪ್ಪನವರದ್ದೇ ಪಾರುಪತ್ಯ. 6 ಬಾರಿ ಬಿಜೆಪಿ ಪಕ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ರಲ್ಲಿ ಮಾಜಿ ಸಿಎಂ ಬಂಗಾರಪ್ಪ ರಾಜಕೀಯ ತಂತ್ರಗಾರಿಕೆಯನ್ನ ಎದುರಿಸಲಾಗದೆ ಯಡಿಯೂರಪ್ಪ ಒಮ್ಮೆ ಸೋತಿದ್ರು. ಅದೊಂದು ಚುನಾವಣೆಯನ್ನ ಬಿಟ್ಟರೆ ಯಡಿಯೂರಪ್ಪ ಇಲ್ಲಿ ರಾಜಾದಿರಾಜ. ಕಳೆದ ಬಾರಿ ಯಡಿಯೂರಪ್ಪ ಮಾಜಿ ಸಿಎಂ ಬಂಗಾರಪ್ಪ ವಿರುದ್ಧ ಶಿಕಾರಿಪುರದಲ್ಲಿ 45,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಇತಿಹಾಸ ನಿರ್ಮಿಸಿದ್ರು. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತೆ ಮಾಡಿ ತಾವೇ ಕರ್ನಾಟಕದ ಮುಖ್ಯಮಂತ್ರಿಯಾದರು. ಶಿಕಾರಿಪುರ ಕ್ಷೇತ್ರ ಯಡಿಯೂರಪ್ಪನವರ ಕಾರಣದಿಂದಲೇ ರಾಜ್ಯದ ಕೇಂದ್ರ ಬಿಂದುವಾಗಿದೆ. ಸದ್ಯ ಎಲ್ಲರ ಕಣ್ಣು ಶಿಕಾರಿಪುರದತ್ತಲೇ ನೆಟ್ಟಿದೆ. ಒಂದೆಡೆ ಬಿಜೆಪಿ ಪಕ್ಷವನ್ನ ನೆಲಸಮ ಮಾಡಬೇಕೆಂದು ಕರ್ನಾಟಕ ಜನತಾ ಪಕ್ಷವನ್ನ ಕಟ್ಟಿಕೊಂಡಿರುವ ಯಡಿಯೂರಪ್ಪ ತಮ್ಮ ಅಸ್ತಿತ್ವಕ್ಕಾಗಿ ವಿರೋಧಿಗಳನ್ನ ಬಗ್ಗು ಬಡಿಯಲೇಬೇಕಾಗಿದೆ. ಹೋರಾಟದ ಹಾದಿ ಹಿಡಿದು ಬೆಳೆದವರು. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿಯಾಗಿ ಸೇವೆ. ಮಂಡ್ಯ ಜಿಲ್ಲೆ ಬೂಕನಕೆರೆಯಲ್ಲಿ ಜನಿಸಿದ ಯಡಿಯೂರಪ್ಪ 1970ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಶಾಖೆಯ ಸಂಚಾಲಕರಾಗಿ ಶಿಕಾರಿಪುರಕ್ಕೆ ಪದಾರ್ಪಣೆ ಮಾಡಿದರು. 1972ರಲ್ಲಿ ತಾಲೂಕು ಜನಸಂಘದ ಅಧ್ಯಕ್ಷರಾದ ಯಡಿಯೂರಪ್ಪ 1975ರಲ್ಲಿ ಪುರಸಭೆಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಪುರಸಭೆಯ ಅಧ್ಯಕ್ಷರಾಗುವ ಮೂಲಕ ರಾಜಕೀಯ ಜೀವನ ಆರಂಭಗೊಂಡಿತು. 1975-77ರ ಮಧ್ಯೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬಳ್ಳಾರಿ ಮತ್ತು ಶಿವಮೊಗ್ಗದಲ್ಲಿ ಜೈಲುವಾಸ ಅನುಭವಿಸಿದ್ರು. 1980ರಲ್ಲಿ ಶಿಕಾರಿಪುರ ತಾಲೂಕು ಬಿಜೆಪಿ ಅಧ್ಯಕ್ಷರಾದರಲ್ಲದೆ 1983ರಲ್ಲಿ ವಿಧಾನಸಭಾ ಚುನಾವಣೆ ಎದುರಿಸಿ ಮೊದಲ ಬಾರಿಗೆ ಶಾಸಕರಾದರು. ನಂತರ ಒಮ್ಮೆ 1999ರಲ್ಲಿ ರಾಜಕೀಯ ಚದುರಂಗದಾಟಕ್ಕೆ ಸೋತದ್ದು ಬಿಟ್ರೆ ಒಟ್ಟು 6 ಬಾರಿ ಈ ಕ್ಷೇತ್ರದಲ್ಲಿ ಶಾಸಕರಾಗುವ ಮೂಲಕ ವಿಪಕ್ಷ ನಾಯಕ, ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಯಡಿಯೂರಪ್ಪರ ಹಾದಿ. 1988ರಲ್ಲಿ ಬಸವನ ಬಾಗೇವಾಡಿಯಿಂದ ಬೆಂಗಳೂರಿಗೆ ರೈತರ ಪಾದಯಾತ್ರೆ. ನಂತರ ಬನವಾಸಿಯಿಂದ ಬೆಂಗಳೂರಿಗೆ ಬಗರ್ ಹುಕುಂ ರೈತರ ಪಾದಯಾತ್ರೆ. ಶಿಕಾರಿಪುರದಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯವರೆಗೆ 1999ರಲ್ಲಿ ರೈತರ ಪಾದಯಾತ್ರೆ. ಜೀತದಾಳುಗಳ ವಿಮುಕ್ತಿಗೆ ಹೋರಾಟ. ಹೀಗೆ ಹಲವು ಹೋರಾಟಗಳ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಗುಡುಗಿದರೆ ವಿಧಾನಸೌಧ ನಡುಗುವುದು ಎಂಬ ಮಾತು ಜನಜನಿತವಾಗುವಷ್ಟರ ಮಟ್ಟಿಗೆ ಹೆಸರುವಾಸಿಯಾದರು. 1999ರಲ್ಲಿ ಬಂಗಾರಪ್ಪನವರ ಕಾರಣದಿಂದಾಗಿಯೇ ಸೋತಿದ್ದ ಯಡಿಯೂರಪ್ಪ ವಿಧಾನ ಪರಿಷತ್ ಸದಸ್ಯರಾಗುವ ಮೂಲಕ ರಾಜಕಾರಣ ಮಾಡುವಂತಾಗಿತ್ತು. ಫೆಬ್ರವರಿ 3, 2006 ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಲ್ಲದೆ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರು, ಯಡಿಯೂರಪ್ಪ ಉಪಮುಖ್ಯಮಂತ್ರಿಯಾದರು. 20 ತಿಂಗಳ ಅಧಿಕಾರದ ಒಪ್ಪಂದದಂತೆ 2007ರ ನವೆಂಬರ್ 12ರಂದು ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು.
ಆದರೆ ಜೆಡಿಎಸ್ ಪಕ್ಷ ನವೆಂಬರ್ 19ರಂದು ಬೆಂಬಲ ವಾಪಸ್ ಪಡೆಯಿತು. ಕೇವಲ 7 ದಿನಗಳ ಕಾಲ ಯಡಿಯೂರಪ್ಪ ಸಿಎಂ ಆಗಿ ಕುರ್ಚಿಯಿಂದ ಕೆಳಗಿಳಿದ್ರು. ಇದರಿಂದ ಕೆರಳಿದ ಯಡಿಯೂರಪ್ಪ ಜೆಡಿಎಸ್ ಪಕ್ಷದ ವಚನ ಭ್ರಷ್ಟತೆಯನ್ನೇ ಚುನಾವಣಾ ವಿಷಯವನ್ನಾಗಿರಿಸಿ ರಾಜ್ಯದ ಜನತೆಯ ಅನುಕಂಪ ಗಿಟ್ಟಿಸಿಕೊಂಡ್ರು. 2008ರ ಚುನಾವಣೆಯಲ್ಲಿ 110 ಸೀಟುಗಳನ್ನು ಪಡೆದು 5 ಪಕ್ಷೇತರರ ಬೆಂಬಲದೊಂದಿಗೆ ಮೇ 30, 2008ರಂದು ಮುಖ್ಯಮಂತ್ರಿಯಾದರು. ನಂತರ 3.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿಗೆ ಮುನ್ನುಡಿ ಬರೆದರಾದರೂ ಸ್ವಪಕ್ಷೀಯರ ಬಂಡಾಯ ಉಪಶಮನದಲ್ಲೇ ಸರ್ಕಾರ ಉಳಿಸಿಕೊಳ್ಳಲು ಹೆಣಗಾಡಬೇಕಾಯಿತು. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರದ ಆರೋಪ ಹೊತ್ತು ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡು ಜೈಲು ಸೇರಬೇಕಾಯಿತು. ನಂತರ ಬಿಜೆಪಿ ನಾಯಕರ ವಿರುದ್ಧವೇ ಬಂಡಾಯದ ಸಮರ ಸಾರಿದ ಯಡಿಯೂರಪ್ಪ ತಾವೇ ಬಯಸಿದ ಸದಾನಂದಗೌಡ, ಜಗದೀಶ್ ಶೆಟ್ಟರನ್ನ ಮುಖ್ಯಮಂತ್ರಿ ಮಾಡಿ ಅವರ ವಿರುದ್ಧವೇ ಸಿಡಿದೆದ್ದು ಪಕ್ಷ ತೊರೆದು ಕರ್ನಾಟಕ ಜನತಾ ಪಕ್ಷ ಸ್ಥಾಪಿಸಿದ್ದು ಈಗ ಇತಿಹಾಸ. ಒಂದೆಡೆ ರಾಜ್ಯದಲ್ಲಿ ಕೆಜೆಪಿ ಬಲಪಡಿಸುವುದರ ಜೊತೆ ಸ್ವಕ್ಷೇತ್ರದಲ್ಲೂ ಗೆಲುವು ಸಾಧಿಸುವ ಅನಿವಾರ್ಯತೆ ಯಡಿಯೂರಪ್ಪನವರಿಗೆ ಎದುರಾಗಿದೆ. ಶಿಕಾರಿಪುರ ಕ್ಷೇತ್ರ ಯಡಿಯೂರಪ್ಪನವರಿಗೆ ರಾಜಕೀಯವಾಗಿ ಜನ್ಮ ನೀಡಿರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದ ಮತದಾರನ ಕೃಪೆಯಿಂದ ಯಡಿಯೂರಪ್ಪನವರು ವಿಪಕ್ಷ ನಾಯಕರಾದರು, ಮುಖ್ಯಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ರಾಜಕೀಯವಾಗಿ ಅಧಿಕಾರವನ್ನು ಕೂಡ ಪಡೆದರು. ಈ ಕ್ಷೇತ್ರದಲ್ಲಿ ಒಮ್ಮೆ ಬಂಗಾರಪ್ಪನವರ ರಾಜಕೀಯ ದಾಟಕ್ಕೆ ಸೋಲನ್ನು ಕಂಡ ಯಡಿಯೂರಪ್ಪನವರು ಕಳೆದ ಚುನಾವಣೆಯಲ್ಲಿ ಬಂಗಾರಪ್ಪನವರೇ ಅವರ ವಿರುದ್ಧ ಸ್ಪರ್ಧೆ ಮಾಡಿದರೂ ಕೂಡ 45,000ಗಳಿಗೂ ಹೆಚ್ಚು ಮತಗಳಿಂದ ಅವರಿಗೆ ಸೋಲನ್ನು ಉಣಿಸಿ ಸೇಡನ್ನು ತೀರಿಸಿಕೊಂಡ್ರು. ಕಳೆದ ಬಾರಿ ಯಡಿಯೂರಪ್ಪನವರು 45,000 ಮತಗಳ ಅಂತರದಲ್ಲಿ ಗೆದ್ದು ದಾಖಲೆಯನ್ನ ನಿರ್ಮಿಸಿದ್ರು. ಈ ಬಾರಿ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅನ್ನೋದನ್ನ ತಿಳಿಯೋಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್.